ಹೆಚ್ಚಿಗೆ ಮಾತಾಡ್ಲಿಕ್ಕೆ ಹೋಗ್ಲಿಲ್ಲ. ರಾಮ ನಡೆದು ತೋರಿಸಿದ. ಕಷ್ಟ ಬರಲಿ, ಸುಖ ಬರಲಿ, ನೋವು ಬರಲಿ, ನಲಿವು ಬರಲಿ, ಏನು ಬಂದರೂ ಕೂಡ ಜೀವನದಲ್ಲಿ ನೀನು ಒಬ್ಬ ಮನುಷ್ಯನಾಗಿ ಬದುಕೋದು ಹೇಗೆ ಅನ್ನೋದನ್ನ ನಡೆದು ತೋರಿಸಿದ. ಹಾಗಾಗಿ ರಾಮನ ನಡೆ ಇವತ್ತಿನ ನಮ್ಮೆಲ್ಲರ ಈ ಒಂದು ಚಿಂತನೆಯ ವಿಷಯ. ಭಗವಂತನ ನುಡಿಯಂತೆ ಯದಾ ಧರ್ಮಸ್ಯ ಗ್ಲಾನಿರ್ಭವತಿ ತದಾ ಅಹಂ ಆತ್ಮಾನಂ ಸೃಜಾಮಿ ಅಂತ. ಈ ಲೋಕದಲ್ಲಿ ಯಾವಾಗ ಈ ಭೂಮಿಗೆ ಧಕ್ಕೆ ಬರುತ್ತದೆಯೋ, ಈ ಭೂಮಿಗೆ ತೊಂದರೆ ಆಗ್ತದೆಯೋ, ನಮ್ಮ ಧರ್ಮ ಯಾವಾಗ ಚ್ಯುತಿ ಆಗ್ತದೆಯೋ, ಯಾವಾಗ ನೀಚತನಕ್ಕೆ ಇಳಿದು ಹೋಗ್ತದೆಯೋ, ಯಾವಾಗ ಅಧಃಪತನವಾಗ್ತದೆಯೋ, ಆಗ ನಾನು ಬರ್ತೇನೆ ಅಂತ. ಎಂಥ ಅದ್ಭುತವಾದ ಮಾತು ನೋಡಿ. ನಮ್ಮ ಜೀವನದ ಸಾಂತ್ವನಕ್ಕೆ, ನಮ್ಮ ಬದುಕಿನ ಸಾಂತ್ವನಕ್ಕೆ ಭಗವಂತನ ಅದ್ಭುತವಾದ ನುಡಿ. ಆದ್ರಿಂದ ಈ ನುಡಿ ನಮ್ಗೆ ಎಷ್ಟು ಅರ್ಥ ಆಗಿದೆಯೋ ಬಿಟ್ಟಿದೆಯೋ, ಆದ್ರೆ ಆ ನುಡಿ ಕೇಳಿದಾಗ ಮನಸ್ಸಿಗೆ ಒಂಥರ ಆನಂದವಾಗುತ್ತೆ. ಇದ್ದಾನೆ, ಭಗವಂತ ಇದ್ದಾನೆ, ಭಗವಂತ ಬರ್ತಾನೆ ಅಂತ. ಅಂತಹ ಭಗವಂತ ಈ ಭೂಮಿಗೆ ಅವತಾರದ ರೂಪದಲ್ಲಿ ಬಂದಂತಹ ದಿನ ಈ ಚೈತ್ರ ಮಾಸದ ನವಮಿ ಶ್ರೀರಾಮನಾಗಿ ಬಂದ. ಭಗವಂತನಿಗೆ 10 ರೂಪಗಳು, ದಶಾವತಾರ ಅಂತ ಕರೀತಾರೆ. 10 ಅವತಾರಗಳ ಮೂಲಕ ಈ ಭೂಮಿಯನ್ನು ಕಾಪಾಡಿದಂಥವನು. ಅದರಲ್ಲಿ ರಾಮನಾಗಿ ಬಂದಂತಹ ವಿಶೇಷವಾದ ಆರಾಧ್ಯ ಮೂರ್ತಿಯಾಗಿ ಬಂದಂಥವನು ಇಡೀ ಭೂಮಂಡಲವನ್ನ ತನ್ನ ಶಕ್ತಿಯಿಂದ, ತನ್ನ ನಡೆಯಿಂದ, ತನ್ನ ಮಾತಿನಿಂದ, ತನ್ನ ಘನತೆಯಿಂದ, ತನ್ನ ಗಾಂಭೀರ್ಯದಿಂದ ಇಡೀ ಭೂಲೋಕವನ್ನ ಒಮ್ಮೆ ಆಳಿದಂತಹ ಮಹಾಪುರುಷ ಶ್ರೀರಾಮ. ಅಂಥ ಶ್ರೀರಾಮನ ಚಿಂತನೆ ಇದೆಯಲ್ಲ, ಇದು ಮನಸ್ಸಿಗೆ ಆನಂದವನ್ನು ಕೊಡ್ತಕ್ಕಂಥದ್ದು. ನಮ್ಮ ದಾಸಶ್ರೇಷ್ಠರು, ಕೀರ್ತನಕಾರರು ಹೇಳಿದ ಹಾಗೆ ರಾಮ ಅನ್ನೋ ಶಬ್ದದಲ್ಲೇನೆ ಎಂಥ ಒಂದು ಅದ್ಭುತವಾದ ಶಕ್ತಿ ಇದೆ. ರಾಮ ಅನ್ನುವಂತಹ ಶಬ್ದ ಇದೆಯಲ್ಲ, ಇದರ ಮೂಲ ಸ್ವರೂಪ ರಮು ಕ್ರೀಡಾಯಾಮ್ ಅಂತ. ಮನಸ್ಸಿಗೆ ಆನಂದವನ್ನು ಕೊಡುವಂತಹ ಒಂದು ವ್ಯಕ್ತಿತ್ವ ಇರುವಂಥವನೇ ರಾಮ. ಅಂತಹ ಶ್ರೀರಾಮ ಈ ಒಂದು ಭೂಮಿಗೆ ದುಷ್ಟ ದಮನಕ್ಕಾಗಿ, ಶಿಷ್ಟ ರಕ್ಷಣೆಗಾಗಿ ಅವತಾರ ಮಾಡಿ ಬಂದಂತಹ ದಿನ. ಅವನ ವೈಶಿಷ್ಟ್ಯಗಳನ್ನ, ಹಾಗೆ ಇವತ್ತಿನ ಒಂದು ವಿಶೇಷವಾದ ನಮ್ಮ ಚಿಂತನೆಯ ವಿಷಯ ಈ ರಾಮಾಯಣವೆಂಬ ಮಹಾಕಾವ್ಯ. ರಾಮಾಯಣವೆಂಬ ಮಹಾಕಾವ್ಯವನ್ನ ಈ ಪ್ರಪಂಚಕ್ಕೆ ಕೊಟ್ಟಂತಹ ಮಹಾಕವಿಗಳು, ಆದಿಕವಿ ಅಂತ ಹೇಳಿಸಿಕೊಂಡಿರುವಂಥವರು ವಾಲ್ಮೀಕಿ ಮಹರ್ಷಿಗಳು. ವಾಲ್ಮೀಕಿ ಮಹರ್ಷಿಗಳಿಗೆ ಒಲಿದ ಶ್ರೀರಾಮ. ಆ ವಾಲ್ಮೀಕಿ ಮಹರ್ಷಿಗಳು ಈ ಪ್ರಪಂಚಕ್ಕೆ ಕೊಟ್ಟಂತಹ ಸಂದೇಶ ಯಾವುದು, ಆ ಸಂದೇಶದಲ್ಲಿ ಏನು ಹುರುಳಿದೆ, ಏನು ತಿರುಳಿದೆ, ಇದೆಲ್ಲವನ್ನ ಇವತ್ತು ನಾವು ಗಮನಿಸ್ತಾ ಹೋಗೋಣ. ಮಧ್ಯೆ ಮಧ್ಯೆ ನಾನು ಮಾತಾಡ್ತಾ ಇರ್ತೇನೆ, ಮಧ್ಯೆ ಮಧ್ಯೆ ಭಜನೆಗಳು ಬರ್ತಾ ಇರ್ತದೆ. ಭಜನೆಗಳು ಬಂದಾಗ ತಲ್ಲೀನರಾಗೋಣ. ಕಾರಣ ಇಷ್ಟೇ, ರಾಮ ಯಾವತ್ತೂ ಕೂಡ ನಾನೊಬ್ಬ ಪವಾಡ ಪುರುಷ ಅಂತ ಹೇಳಲೇ ಇಲ್ಲ. ಯಾರು ನನ್ನನ್ನು ಧ್ಯಾನಿಸ್ತಾರೋ ಅವರಿಗೆ ಅಭಯವನ್ನು ಕೊಡ್ತೇನೆ ಅಂತ ಮಾತ್ರ ಹೇಳ್ತಾನೆ. ಅಭಯಂತೆ ಪ್ರದಾಸ್ಯಾಮಿ ಅಂತ ಹೇಳ್ತಾನೆ. ನಾನು ಅಭಯವನ್ನು ಕೊಡ್ತೇನೆ ಅಷ್ಟೇ. ಅಂದ್ರೆ ಭಯರಹಿತವಾದ ಬದುಕನ್ನ ನೀನು ಮುಂದುವರಿಸು, ನೀನು ಬಾಳು, ನಿನ್ನ ಬದುಕು ಅಂತ ರಾಮ ಹೇಳ್ದ. ಅಂಥ ಶ್ರೀರಾಮನನ್ನ ಆಗಾಗ ನೆನಪಿಸ್ಕೊಳ್ತಾ, ಚಿಂತನೆಗಳನ್ನು ಮಾಡ್ತಾ, ಭಜನೆಗಳನ್ನು ಕೇಳ್ತಾ ಇವತ್ತಿನ ಸಂಜೆಯನ್ನು ಕಳೆಯೋಣ ಅನ್ನೋ ಉದ್ದೇಶದಿಂದ ಈ ಒಂದು ಪವಿತ್ರವಾದ ಸ್ಥಳದಲ್ಲಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನೀವು ಬಹುಶಃ ನೋಡಿರ್ತೀರಿ, ಎಲ್ಲ ಮಠಾಧಿಪತಿಗಳ, ಎಲ್ಲ ಗುರುಗಳ ಭಾವಚಿತ್ರಗಳನ್ನ ಇಲ್ಲಿ ಹಾಕಿದ್ದಾರೆ. ಇಲ್ಲಿ ಬರೀ ಭಾವಚಿತ್ರಗಳು ಹಾಕಿದ್ದಷ್ಟೇ ಅಲ್ಲ, ಇವರೆಲ್ಲರದ್ದು ದಿವ್ಯ ಆಶೀರ್ವಾದ ಈ ಜಾಗದಲ್ಲಿದೆ. ಅಂಥ ಒಂದು ಅದ್ಭುತವಾದ, ದಿವ್ಯವಾದ, ಪವಿತ್ರವಾದ ಸ್ಥಾನ ಇದು. ಅಂತಹ ಸ್ಥಾನದಲ್ಲಿ ಕೂತ್ಕೊಂಡು ಭಗವಂತನನ್ನು ಧ್ಯಾನ ಮಾಡುವ, ಭಗವಂತನನ್ನು ಚಿಂತನೆ ಮಾಡುವ ಸುಯೋಗ ಇವತ್ತು ನಮಗೆಲ್ಲರಿಗೂ ಒದಗಿ ಬಂದಿದೆ. ಈಗ ಭಜನೆ ಕೇಳಿಸ್ಕೊಳ್ಳೋಣ, ಆಮೇಲೆ ಮುಂದುವರಿಸೋಣ. जय जय राम हरे, जय जय कृष्ण हरे, 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 जय जय राम हरे,
जय जय राम हरे जय जय कृष्ण हरे जय जय राम हरे जय जय कृष्ण हरे ಶಿಲೆಯ ಪಾದರ ಜಯದಲ್ಲಿ ಶ್ರೀ ಮಾಡಿದ ಸುಗುಣಿತ ಗುಣನಿಧಿ ರಾಮ ಹರೇ ಶಿಲೆಯ ಪಾದರ ಜಯದಲ್ಲಿ ಶ್ರೀ ಮಾಡಿದ ಅಗಣಿತ ಗುಣನಿಧಿ ರಾಮ ಹರೇ ಬಲುವ ಕೃಪಾನಿಂದ ಅವಲೆಯ ಕ್ಷಣದಲ್ಲಿ ಚೆಲುವೆಯ ಮಾಡಿದ ಕೃಷ್ಣ ಹರೇ जय जय राम हरे जय जय कृष्ण हरे जय जय राम हरे जय जय कृष्ण हरे जय जय राम हरे जय जय कृष्ण हरे जय जय